ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಲೈಫ್ನಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಪದೇ ಪದೇ ನಾವು ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀವೋ ಅವುಗಳನ್ನೇ ನಮ್ಮ ಹವ್ಯಾಸ ಅಂತ ಹೇಳ್ತಾರೆ. ಹವ್ಯಾಸಗಳಲ್ಲೂ ಸಹ ಎರಡು ಪ್ರಕಾರದಲ್ಲಿವೆ, ಒಳ್ಳೆಯದು ಮತ್ತು ಕೆಟ್ಟದ್ದು. ನಮ್ಮ ಹವ್ಯಾಸಗಳ ಪ್ರಭಾವವು ನಮ್ಮ ಆರೋಗ್ಯವಾಗಲಿ, ವ್ಯಕ್ತಿತ್ವವಾಗಲಿ, ಆಚರಣೆಗಳಾಗಲಿ, ವ್ಯವಹಾರದ ಮೇಲೆ, ಇರುವಿಕೆಯ ಮೇಲೆ, ಆಹಾರದ ಮೇಲೆ ಇತ್ಯಾದಿಗಳ ಮೇಲೆ ಆಳವಾದ ಪ್ರಭಾವವನ್ನು ಅವು ಬೀರುತ್ತವೆ. ಜೊತೆಗೆ ನಮ್ಮ ಭಾಗ್ಯವು ಸಹ ಇವುಗಳೊಂದಿಗೆ ಹೊಂದಿಕೊಂಡಿರುತ್ತೆ. ಒಂದು ವೇಳೆ ನಮ್ಮ ಹವ್ಯಾಸಗಳೇನಾದರೂ ಒಳ್ಳೆಯದಾಗಿದ್ದರೆ ಖಂಡಿತವಾಗಿ ನಮಗೆ ಯಶಸ್ಸು ಸಿಗುತ್ತೆ. ಜೊತೆಗೆ ನಮ್ಮ ಜೀವನದ ಮೇಲೂ ಸಹ ಇವುಗಳ ಸಕಾರಾತ್ಮಕ ಪ್ರಭಾವ ನೋಡಲು ಸಿಗುತ್ತದೆ. ಒಂದು ವೇಳೆ ಇದರ ವಿರುದ್ಧವಾಗಿ ಕೆಟ್ಟ ಹವ್ಯಾಸಗಳ ಪ್ರಭಾವವು ನಮ್ಮ ಜೀವನದ ಮೇಲೆ ಏನಾದರೂ ಬಿದ್ದರೆ ನಾವು ನಮ್ಮ ಮನಸ್ಸಿಚ್ಛೆಯ ದೇವರುಗಳ ಪೂಜೆ ಆರಾಧ್ಯಗಳನ್ನು ಮಾಡಲು ಶುರು ಮಾಡ್ತೇವೆ. ಯಾವತ್ತಿಗೂ ನಾವು ಅವರ ಕೃಪೆಯನ್ನು ಪಡೆಯಲು ಇಷ್ಟಪಡ್ತಾ ಇರ್ತೀವಿ. ಇದಕ್ಕಾಗಿ ನಾವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಸಹ ಮಾಡ್ತೀವಿ. ಆದರೆ ಈಗಿನ ದಿನಗಳಲ್ಲಿ ಎಷ್ಟೆಲ್ಲ ಪ್ರಯತ್ನ ಮಾಡಿದ ನಂತರವೂ ಸಹ ಪೂಜಾ ಪಾಠಗಳಿಗೆ ನಮಗೆ ಸಮಯ ಸಿಗ್ತಾನೆ ಇರೋದಿಲ್ಲ. ಈ ವಿಷಯದ ಬಗ್ಗೆ ಎಲ್ಲರಿಗೂ ದುಃಖ ಇರುತ್ತೆ. ಆದರೆ ನಿಮ್ಗೆ ಹೇಳ್ಬೇಕಂದ್ರೆ ಸ್ನೇಹಿತರೆ, ಈಶ್ವರನು ಅತ್ಯಂತ ಕಠಿಣವಾದ ಉಪವಾಸನೆ ಮಾಡಿದ ನಂತರ, ಕಠಿಣವಾದ ಪೂಜಾ ಪಾಠಗಳನ್ನು ಮಾಡಿದ ನಂತರ, ಅಥವಾ ಯಾವುದಾದ್ರೂ ಒಂದು ವಸ್ತುವನ್ನು ತ್ಯಾಗ ಮಾಡೋದ್ರಿಂದ ನಿಮಗೆ ಒಲಿಯೋದಿಲ್ಲ. ಇದರ ಬದಲಿಗೆ ನಮ್ಮ ಸರಿಯಾದ ನಿಜವಾದ ಆಚರಣೆ ಮತ್ತು ಒಳ್ಳೆಯ ಕೆಲಸಗಳಿಂದ ಅವರು ಪ್ರಸನ್ನರಾಗ್ತಾರೆ. ಒಂದು ವೇಳೆ ನಾವೆಲ್ಲ ಒಳ್ಳೆಯ ಮನಸ್ಸಿನಿಂದ ನಮ್ಮ ಹತ್ತಿರದಲ್ಲಿ ಈಶ್ವರನ ಅನುಭವವನ್ನು ಪಡೆಯಲು ಇಷ್ಟಪಡೋದಾದರೆ ನಾವು ನಮ್ಮ ದಿನಚರಿಯಲ್ಲಿ ಕೆಲವು ಪರಿವರ್ತನೆಗಳನ್ನು ಮಾಡುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಕೆಲವು ಒಳ್ಳೆಯ ಹವ್ಯಾಸಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ. ಈ ರೀತಿ ಮಾಡೋದ್ರಿಂದ ನೀವು ನಿಮ್ಮ ಆರಾಧ್ಯ ದೇವನನ್ನು ಪ್ರಸನ್ನಗೊಳಿಸಬಹುದು. ಮತ್ತು ಯಾವಾಗ ಈಶ್ವರನು ನಮ್ಮ ಮೇಲೆ ಪ್ರಸನ್ನರಾಗ್ತಾರೋ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಂತೋಷಗಳು ತಾವೇ ಬರ್ತವೆ. ನಂತರ ನಮ್ಮ ಆರ್ಥಿಕ ಸ್ಥಿತಿಯಲ್ಲೂ ಸಹ ಸುಧಾರಣೆ ಖಂಡಿತ ಕಂಡು ಬರುತ್ತೆ. ಮತ್ತು ಕುಟುಂಬಕ್ಕೆ ಸಂಬಂಧಿಸಿದಂಥ ಎಲ್ಲ ರೀತಿಯ ತೊಂದರೆಗಳು ದೂರ ಆಗುತ್ತವೆ. ಸ್ನೇಹಿತರೆ, ಇಂದು ನಾವು ನಿಮಗೆ ಭಗವಂತನಾದ ಶ್ರೀಕೃಷ್ಣರು ಹೇಳಿದ 4 ಇಂಥ ಹವ್ಯಾಸಗಳ ಬಗ್ಗೆ ತಿಳಿಸ್ತೀವಿ. ಇಲ್ಲಿ ನೀವು ಪೂಜೆ ಪಾಠಗಳನ್ನು ಮಾಡಿ ಅಥವಾ ಮಾಡದೇ ಇರಿ, ಆದರೆ ಈ 4 ಹವ್ಯಾಸಗಳನ್ನು ಖಂಡಿತ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನಂತರ ಉನ್ನತಿಯ ದಾರಿಯಲ್ಲಿ ನೀವು ನಡೆಯಿರಿ. ಹಾಗಾದರೆ ಬನ್ನಿ ಆ 4 ಹವ್ಯಾಸಗಳ ಬಗ್ಗೆ ತಿಳಿಯೋಣ. ಭಗವಂತನಾದ ಶ್ರೀಕೃಷ್ಣರ ಮೇಲೆ ನಿಮಗೆ ಒಂದು ಸ್ವಲ್ಪ ಆದರೂ ಪ್ರೀತಿ ಇದ್ದರೆ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಅಂತ ಕಾಮೆಂಟ್ ಹಾಕೋದನ್ನು ಮರೆಯುತ್ತೀರಿ. ಹಾಗೆ ಭಗವಂತನಾದ ಕೃಷ್ಣನಿಗೆ ಒಂದು ಲೈಕನ್ನು ನೀಡಿರಿ. ಚಾನಲ್ಗೆ ನೀವು ಹೊಸದಾಗಿ ಭೇಟಿಯಾಗಿದ್ದರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ, ಪಕ್ಕದಲ್ಲಿರೋ ಬೆಲ್ ಕೂಡ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ಸ್ನೇಹಿತರೆ, ಈಶ್ವರನಿಗಿಂತ ದೊಡ್ಡವರು ಯಾರಿರಲು ಸಾಧ್ಯ ಹೇಳಿ? ಈ ಕಾರಣದಿಂದ ಮುಂಜಾನೆ ಎದ್ದ ತಕ್ಷಣ ನಾವು ಎಲ್ಲಕ್ಕಿಂತ ಮೊದಲು ನಮ್ಮ ಇಷ್ಟ ದೇವರನ್ನು ನಾವು ಸ್ಮರಿಸಬೇಕು. ನಮ್ಮ ಕುಟುಂಬದ ಸಮೃದ್ಧಿಗಾಗಿ, ಶಾಂತಿಗಾಗಿ ನಮ್ಮೆಲ್ಲರ ಮೇಲೆ ಕುಲದೇವರ ಕೃಪೆ ಇರೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನಿಮಗೆ ದಿನವೂ ಪೂಜಾ ಪಾಠ ಮಾಡಲು ಸಮಯ ಸಿಗದೇ ಇರಬಹುದು, ಆದರೆ ನೀವು ನಿಮ್ಮ ಕುಲದೇವರ ಹೆಸರನ್ನು ಪ್ರತಿದಿನ ಸ್ಮರಿಸಬೇಕು. ದಿನವೂ ಸಾಧ್ಯವಾಗದಿದ್ರೂ ಸರಿ, ವಾರದ ಯಾವುದಾದ್ರೂ ಒಂದು ದಿನ, ವಿಶೇಷವಾಗಿ ಕುಲದೇವರಿಗೆ ಸಂಬಂಧಿಸಿದಂಥ ವಾರದ ದಿನದಂದು ನಿಮ್ಮ ಕುಲದೇವರ ಮಂತ್ರೋಚ್ಚಾರಗಳನ್ನು ಮಾಡಿ ಚಿಕ್ಕ ಪೂಜೆಯನ್ನು ನೀವು ಮಾಡಿದ್ರೆ ಸಾಕು. ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬರು ತಮ್ಮ ಕುಲದೇವರಿಗೆ ಮುಂಚೆನೇ ಸಾಯಂಕಾಲ ನಮಸ್ಕರಿಸಬೇಕು. ಒಂದು ವೇಳೆ ಮನೆಯಲ್ಲಿ ತುಳಸಿಯ ಸಸ್ಯ ಏನಾದರೂ ಇದ್ದರೆ ಅದರ ಹತ್ತಿರದಲ್ಲಿ ಒಂದು ದೀಪವನ್ನು ಖಂಡಿತ ಉರಿಸಬೇಕು. ಈ ಒಂದು ಹವ್ಯಾಸದಿಂದ ನಿಮ್ಮ ಕುಟುಂಬದ ಮೇಲೆ ನಿಮ್ಮ ಕುಲದೇವರ ಆಶೀರ್ವಾದ ಇರುತ್ತೆ. ನಂಬರ್ 2, ನಮ್ಮ ಶಾಸ್ತ್ರಗಳಲ್ಲಿ ಇರೋ ಮಾಹಿತಿ ಪ್ರಕಾರ ಮುಂಜಾನೆ ಸ್ನಾನ ಮಾಡದೆ ಅಡುಗೆ ಮನೆಗೆ ಹೋಗೋದು ತಪ್ಪು ಅಂತ ತಿಳಿಯಲಾಗಿದೆ. ಆದರೆ ಈಗಿನ ಸಮಯಗಳಲ್ಲಿ ಅನೇಕ ಕುಟುಂಬಗಳಲ್ಲಿ ಈ ರೀತಿ ಮಾಡಲು ಸಾಧ್ಯವಾಗುತ್ತಿರುವುದಿಲ್ಲ. ಈ ಕಾರಣದಿಂದ ಕಡಿಮೆ ಅಂದರೂ ಸಹ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಕೈಕಾಲುಗಳನ್ನು ತೊಳೆದುಕೊಂಡು ನೀವು ಅಡುಗೆ ಮನೆಗೆ ಹೋಗಬಹುದು. ಅಡುಗೆ ಮನೆಯಲ್ಲಿ ಒಲೆಯ ಮೇಲೆ ಏನಾದರೂ ಮಾಡೋ ಮುನ್ನ ಅದಕ್ಕೆ ಖಂಡಿತ ಒಂದು ಬಾರಿ ನಮಸ್ಕರಿಸಿ. ಈ ರೀತಿ ಯಾಕೆ ಮಾಡಬೇಕಂದ್ರೆ ಇಲ್ಲಿ ಅಗ್ನಿ ದೇವರ ಜೊತೆ ತಾಯಿ ಅನ್ನಪೂರ್ಣೇಶ್ವರಿ ದೇವಿಯ ಆಶೀರ್ವಾದ ನಿಮಗೆ ಸಿಗುತ್ತೆ. ಜೊತೆಗೆ ಈ ಒಂದು ಮಾತನ್ನು ಮರೆಯದಿರಿ, ಅನ್ನಕ್ಕೆ ಎಂದಿಗೂ ಅವಮಾನ ಮಾಡಬಾರ್ದು. ನಂಬರ್ 3, ಸ್ನೇಹಿತರೆ, ಕೆಲವು ವಿಷಯಗಳು ಯಾವ ರೀತಿ ಇವೆ ಅಂದರೆ, ಒಂದು ವೇಳೆ ಇವುಗಳನ್ನು ನಾವು ನಮ್ಮ ಸ್ವಭಾವದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಈಶ್ವರನಂತೂ ಒಲಿಸಿಕೊಳ್ಳಬಹುದು. ಜೊತೆಗೆ ನಮ್ಮ ಮನಸ್ಸಿನಲ್ಲಿ ಒಂದು ಆನಂದವು, ಸಂತುಷ್ಟಿಯು ತುಂಬಿಕೊಳ್ಳುತ್ತದೆ. ನಂತರ ಜೀವನದಲ್ಲಿ ಸಕಾರಾತ್ಮಕತೆ ಹೆಚ್ಚುತ್ತದೆ.
ಅಂದರೆ ಅನಾವಶ್ಯಕವಾಗಿ ಇಂಥ ಕೆಲವು ಪದಗಳನ್ನು ನೀವು ಬಳಸಬಾರ್ದು. ಇದರಿಂದ ಬೇರೆಯವರ ಮನಸ್ಸು ದುಃಖದಲ್ಲಿ ಇರುವಂತೆ ಆಗಬಾರ್ದು. ಯಾವ ಕಾರಣವಿಲ್ಲದೆ ಯಾರಿಗೂ ಸಹ ನೀವು ಅವಮಾನ ಮಾಡಬಾರ್ದು. ಎಂದಿಗೂ ಹಿರಿಯರಿಗೆ ಅವಾಚ್ಯದ ಶಬ್ದಗಳಿಂದ ನುಡಿಯಬೇಡಿ. ಮನೆಯಲ್ಲಿರುವಂಥ ಸ್ತ್ರೀಯರ ಸುರಕ್ಷತೆ ಮತ್ತು ಗೌರವದ ಬಗ್ಗೆ ನೀವು ಕಾಳಜಿ ವಹಿಸಬೇಕು. ಸಾಧ್ಯವಾದರೆ ಅಸಹಾಯಕರಿಗೆ ಸಾಧ್ಯವಷ್ಟು ಸಹಾಯವನ್ನು ಮಾಡಿರಿ. ಪಶುಗಳ ಮೇಲೆ ಅತ್ಯಾಚಾರ ಮಾಡಬೇಡಿ. ದ್ವಾರದ ಬಳಿ ಬಂದ ಗೋಮಾತೆಗೆ ರೊಟ್ಟಿಯನ್ನು ಖಂಡಿತ ತಿನ್ನಿಸಿ. ನಂಬರ್ 4, ಸ್ನೇಹಿತರೆ, ಮನುಷ್ಯರು ನಡೆಯುವಾಗ ಯಾವತ್ತಿಗೂ ಈ ಒಂದು ಮಾತನ್ನು ಗಮನದಲ್ಲಿಟ್ಕೊಳ್ಬೇಕು. ಅದು ಅವರ ಕಾಲುಗಳ ಕೆಳಗಡೆ ಯಾವುದಾದ್ರೂ ಚಿಕ್ಕ ಜೀವಿ ಜಂತುಗಳ ಮೃತ್ಯು ಆಗಬಾರದನ್ನೋ ವಿಷಯ ಆಗಿದೆ. ಯಾವಾಗ ನೀವು ಮನೆಯಿಂದ ಆಚೆ ಹೋಗ್ತೀರೋ ಈಶ್ವರನನ್ನು ಸ್ಮರಣೆ ಮಾಡಿ ಹೋಗಿರಿ. ಮತ್ತು ನಡೆಯುವಾಗ ಪ್ರತಿಯೊಂದು ಹೆಜ್ಜೆಗಳನ್ನು ಇಡುವಾಗ ನೀವು ನೆಲದ ಮೇಲೆ ಖಂಡಿತ ನೋಡಿರಿ. ಯಾವುದಾದ್ರೂ ಚಿಕ್ಕ ಜೀವಿ ನಿಮ್ಮ ಕಾಲುಗಳಲ್ಲಿ ಬಂದು ಸಿಲುಕಿ ಸಾಯುವಂತೆ ಆಗದಂತೆ ನೀವು ನೋಡಿಕೊಳ್ಳಬೇಕು. ಯಾವ ಮನುಷ್ಯರಲ್ಲಿ ಈ ಹವ್ಯಾಸಗಳಿರುತ್ತವೆಯೋ ಅಂಥ ಮನುಷ್ಯರು ಭಗವಂತನಿಗೆ ತುಂಬಾ ಪ್ರಿಯವಾಗಿರ್ತಾರೆ. ಇಂಥ ಮನುಷ್ಯರಿಗೆ ಆಕಾಶದಿಂದ ದೇವತೆಗಳು ಸಹ ಕೈಯನ್ನು ಮುಗಿಯುತ್ತಾರೆ. ಇಂಥ ಮನುಷ್ಯರು ಜೀವನದಲ್ಲಿ ಎಂದಿಗೂ ಉನ್ನತಿಯನ್ನು ಮಾಡ್ತಾರೆ. ಬಡತನ ಮತ್ತು ನಕಾರಾತ್ಮಕ ಶಕ್ತಿಗಳು ಇಂಥ ವ್ಯಕ್ತಿಗಳನ್ನು ಸ್ಪರ್ಶ ಮಾಡಲು ಸಹ ಸಾಧ್ಯವಾಗೋದಿಲ್ಲ. ಸ್ನೇಹಿತರೆ, ಈ 4 ಹವ್ಯಾಸಗಳ ಬಗ್ಗೆ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ಕೃಷ್ಣ ಅಂತ ಬರೆಯೋದನ್ನು ಮರೆಯದಿರಿ. ಹಾಗೆ ಕೆಳಕಂಡ ರೀತಿಯಲ್ಲಿ ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಗುರುಗಳಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.